ನಮಸ್ಕಾರ. ನಾನು ಮೊದಲು ಈಗ ಆರ್ಮಿದ ಬಗ್ಗೆ ನಾನು ಯಾವಾಗ ಸ್ಟಾರ್ಟಿಂಗಿಂದ 1975 ಇಂದ ಏನೇನೋ ಮಾಡಿದ್ದೆ, ಆ ಸ್ಟೋರಿ ಎಲ್ಲ ನಿಮ್ಗೆ ಹೇಳಿದ್ದೀನಿ ಈಗ. ನೆಕ್ಸ್ಟು 95 ನಾನು ರಿಟೈರ್ಡ್ ಆದಮೇಲೂ ನ 1995ರಲ್ಲಿ ನಾನು ರಿಟೈರ್ಡ್ ಆದೆ. ಅಲ್ಲಿವರೆಗೂ 75 ಇಂದ 94ವರೆಗೂ ಇಷ್ಟೇ, ಸ್ವಲ್ಪ ಪೂರ್ತಿ ಹೇಳೋದಾದ್ರೂ ಸ್ವಲ್ಪ ನಾನು ಹೇಳಿದ್ದೀನಿ. ಈಗ 95 ಇಂದ 2019ವರೆಗೂ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡಿದ್ದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಅದು ದೊಡ್ಡದು. ಅವಾಗ ಇನ್ನು ನಾವು ಹೇಳ್ಬಾರ್ದು, ಆ ಥರ ಬ್ಯಾಂಕು. ಸಮುದ್ರ ಅದು ಮೀನು. ಯಾವುದೇ ಅಲ್ಲಿ ಮೀನು ಹಿಡ್ಕೊಂಡು ತಿನ್ನಬೇಕು ಅಂದರೆ ಓದಿ ತಲೆ ಒಂದು ಉಪಯೋಗಿಸಿದ್ರೆ ನಮಗೆಲ್ಲ ಒಂದು ಸೌಲಭ್ಯ ಕರೆಕ್ಟಾಗಿ ಸಿಗುತ್ತೆ. ಸೌಲಭ್ಯ ಅಂದರೆ ಹೇಳ್ಬಾರ್ದು ಬಾಯಲ್ಲಿ, ಅದು ಎಜುಕೇಷನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೌಲಭ್ಯದಲ್ಲಿ ಅದು ಎಜುಕೇಷನ್. ನಾನು ಗನ್ಮೆನ್ ಆಗಿ ಅದು ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಬಂದ ಸ್ಟೂಡೆಂಟ್ಗೆಲ್ಲ ನನಗಿಂತ ಜೂನಿಯರ್ ಗನ್ಮೆನ್ ಆಯ್ತಾರಲ್ಲ, ಅವ್ರು ನಾನು ಹೇಳ್ತಾನೆ ಇದ್ದೆ, ಸರ್ ಈ ಥರ ನೀವು ನೆಕ್ಸ್ಟು ಸಮುದ್ರ ಇದು, ಮೀನು ಹಿಡ್ಕೊಂಡು ತಿನ್ನಬೇಕು, ನೀವು ಒಂದು ಆಫೀಸರ್ ಆಗಬೇಕು, ಕ್ಲರ್ಕ್ ಆಗಬೇಕು ಅಂದರು. ಸರ್ ನೀವ್ಯಾಕೆ ಆಗಲಿ ಅಂದರು. ಸರ್ ನಾನು ಆಗೋದು ನಂದು ಆಗಬೇಕು ಅಂದರೆ ಯಾವತ್ತೂ ಆಯ್ತಾರಲ್ಲ. ನಾನು ಇಂಟ್ರಿಗೆ 2-3 ಸಲ ಎಕ್ಸಾಮ್ ಬರೆದ್ರೆ ಸರ್ ನಾನು ಆಗಲಿಲ್ಲ. ನನ್ನ ಮಾಮೂಲಿ ನೀನು ನಮಸ್ಕಾರ ಅಂದರು. ನನಗೆ ಅವಾಗ ಚಾನ್ಸೇ ಕೊಡ್ತಾರಿಲ್ಲ. ನನಗೆ ಅವಾಗ ಎಲ್ಲ ಒಂದು ಮುಗಿಸ್ಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ 2019ರಿಂದ ನನಗೆ ರಿಟೈರ್ಡ್ ಆದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅವಾಗ 24 ವರ್ಷಕ್ಕೆ 3 ತಿಂಗಳು ಕಮ್ಮಿ ಇತ್ತು. 23 ವರ್ಷ 9 ತಿಂಗಳು ನಾನು ಸರ್ವಿಸ್ ಮಾಡ್ಕೊಬಂದು ಕಂಪ್ಲೀಟ್ ಮಾಡ್ಕೊಬಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅವಾಗ ಬಂದಮೇಲೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂದಮೇಲೆ ಅವತ್ತು ಮುಂಚೆನೇ ಒಂದು ಅರ್ಜಿ ಹಾಕಿದ್ದೆ ಲ್ಯಾಂಡ್ ಬಗ್ಗೆ. ಮಿಲಿಟ್ರಿಯಿಂದ ಕೋಟಾದಿಂದ ನಮಗೆ 2006ರಲ್ಲಿ ಅರ್ಜಿ ಹಾಕಿದೆ. ನಾನು ಒಂದು ರಾಮ ತಾಲೂಕು ಡಿ ಸಿಗೆ ತಹಸೀಲ್ದಾರ್ಗೆ ಸಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಈ ಥರ ನನಗೆ ಮಿಲಿಟ್ರಿ ಎಕ್ಸರ್ವಿಸ್ಮೆನು, ನನಗೆ ಕೋರ್ಟ್ ಅಲ್ಲಿಂದ ಬಂದು ನನಗೆ ಜಮೀನು ಕೊಡಿಯಿಂದ 2006ರಲ್ಲಿ 2003ರಿಂದ 2004ವರೆಗೂ ಅರ್ಜಿ ಹಾಕಿದ್ದೆ. ಅರ್ಜಿ ಎಲ್ಲ ಮಾಡೋರು ಹಾಕಿತ್ತು ಆಯಿತು ಅಂತ. ನಾನು ಅದೇ ಮಾಡ್ಕೊಂಡು ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇದೆಲ್ಲ ಡ್ಯೂಟಿ ಮೇಲೆ ನಾನು ಹಾಕಿದ್ದಾಗ ಬಂದು ಕೇಳ್ತಾರೆ ಇದ್ರು, ನೀವು ಅರ್ಜಿ ಹಾಕಿದ್ದೆ, ನಿನಗೆ ಯಾಕೆ ಲ್ಯಾಂಡ್ ಇಲ್ಲೋ ಹಂಗೆ ಹೇಳ್ಕೊಂಡು. ಸರ್ ನನಗೆ ಲ್ಯಾಂಡ್ ಇಲ್ಲ ಅಂತ. ಇವತ್ತರೆಗೂ ನನ್ನ ಹೆಸ್ರ ಮೇಲೆ ಲ್ಯಾಂಡ್ ಯಾವುದೂ ಇಲ್ಲ. ನನ್ನ ಹೆಸ್ರ ಮೇಲೆ ಮನೆ ಒಂದು ಬಿಟ್ಟರೆ ಲ್ಯಾಂಡ್ ಯಾವುದೂ ಇಲ್ಲ. ನಾನು ಆವಾಗ ಇದು ಲ್ಯಾಂಡ್ ಹಾಕಿದ್ಮೇಲೆ ನನಗೆ ಡಿ ಸಿ ತಹಸೀಲ್ದಾರು ನನಗೆ ಅರ್ಜಿ ಸ್ಯಾಂಕ್ಷನ್ ಮಾಡಿ ಲೆಟ್ರು ಕೊಟ್ಟು ಕಳಿಸಿದ್ರು. ವಿಲೇಜ್ ಅಕೌಂಟ್ ಕಳಿಸಿದ್ರು. ವಿಲೇಜ್ ಅಕೌಂಟ್ ಎಲ್ಲ ಮಾಡಿ ಪುಟಪ್ ಮಾಡಿ ಕಳಿಸ್ತಾರೆ 2006ರಲ್ಲಿ. ಅವಾಗ ನಾನು 53 ಅರ್ಜಿ ಹಾಕ್ಕೊಂಡಿದ್ದೆ. ನಮ್ಮ ಕಲ್ಗೋಪಳ್ಳಿ, ರಾಮ ತಾಲೂಕು ಬಿಡದಿ ಹೋಬಳಿ ಕಲ್ಗೋಪಳ್ಳಿ, ನಾವು ಹುಟ್ಟಿದ್ರೊಳ್ಳೆ ಅರ್ಜಿ ಹಾಕ್ಕೊಂಡು ಅಲ್ಲೇ ನನಗೆ ಊರಲ್ಲಿ ನನಗೆ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಅವಾಗ 2006ರಲ್ಲಿ ಚೆನ್ನಾಗಿ ಸಪೋರ್ಟ್ ಅಂದರೆ ನಮ್ಮೂರಲ್ಲಿ ಹೆಸರುಗಳು ತುಂಬ, ಒಬ್ಬರಲ್ಲ ಪ್ರತಿಯೊಬ್ಬರು ನಮ್ಮೂರಲ್ಲಿ ಜನ ಅವಾಗ ನನಗೆ ತುಂಬ ಸಪೋರ್ಟ್ ಇತ್ತು. ಸಪೋರ್ಟ್ ಮಾಡೋದು, ಜಾಗಕ್ಕೆ ನನ್ನ ಕುಂಡ್ರಿಸಿ ಈ ಥರ ಒಂದು ನಮಗೆ NK ಕುಮಾರ್ ಅಂತ ಒಬ್ಬ ಇದ್ದ, ಕೆಂಪ ಅಂತ ಒಬ್ಬ ಇದ್ದ. ನಮ್ಮೂರಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳೇ ಒಳ್ಳೆ ನಂಗೆ ಇದ್ದವರೇ ಚೆನ್ನಾಗಿ ನನಗೆ ಈ ಕೆಲಸ ಮಾಡ್ಕೊಳ್ಳ್ಯಾ, ಇದಾಗುತ್ತೆ, ನಿನಗೆ ಮುಂದೆ ಅನುಕೂಲ ಆಗ್ಬೋದು, ಈಗ ಎಲ್ಲ ಚೆನ್ನಾಗಿ ಕುಂಡಿದ್ರು. ಇವತ್ತು ಸ್ಪಾಟಲ್ಲಿ ನಾನು ಕುಂತಿದ್ದೀನಿ. ಅದರಿಂದ ತಹಸೀಲ್ದಾರರು, ಡಿ ಸಿ ಅವರು ನಮಗೆಲ್ಲ ತುಂಬ ಅವಾಗ ಅಂದರೆ ಬರೋರು ಮಾಡಿದೆ ಅಂತ. ನನಗೆ ಎಷ್ಟೋ ಜನ ಬಂದವ ನನಗೆ ಜಮೀನಿಗೆ ಅವಾಗ ಸ್ಯಾಂಕ್ಷನ್ ಮಾಡಿದಾಗ 2006 ಆಯಿತು, 2007, 8 ಆಯಿತು, 9 ಆಯಿತು, 10 ಆಯಿತು. ನಮ್ಗೆ ಯಾವುದೂ ನಮ್ಗೆ ಅಕ್ಪತ ಕೊಡ್ತಾರಿಲ್ಲ. ಕೇಳಿದ್ರೆ ಮಾಡ್ತೀವಿ ಮಾತಿಗೆ ಡಿ ಸಿ ತಹಸೀಲ್ದಾರೆಲ್ಲ ಬರೆದ್ಬಿಟ್ಟಿದ್ರು. ತಹಸೀಲ್ದಾರು ಎಲ್ಲ ಬರೆದ್ರು, ಈ ಥರ 2006, 2008 ಬರೆದ್ಬಿಟ್ಟವ್ರೆ. ಆಮೇಲೆ ಡಿ ಸಿ ಒಂದು ಲೆಟ್ರ್ ಹಾಕಿದ್ರು. ಎಲ್ಲಿಗೆ ಹಾಕಿದ್ರು? ನಮ್ಮ ಡಿ ಸಿ ಅರಣ್ಯ ಹಾಕಿದ್ರು. ಅರಣ್ಯದಲ್ಲಿ ಈ DFಗೆ ಈ ಥರ ಇದು ಜಾಗ, ಅದು ಅವ್ರದ್ದು ಗೋಮಾಳ ಸೇರುತ್ತಾ, ಇಲ್ಲಾಂದರೆ ರೆವಿನ್ಯೂ ಸೇರುತ್ತಾ, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರುತ್ತಾ, ನನಗೆ ಯಾವುದೊಂದು ಕ್ಲಿಯರ್ ಲೆಟ್ರ್ ಬೇಕು ಅಂದರು. ಆವಾಗ ನಾನು RF ತಿರುಗಿ ನಾನು ಸುಮಾರು 3 ಇವತ್ತು ನಾಳೆ ಬಾ ನಾಡೋ 3 ತಿಂಗಳಾಗೋಯ್ತು. RF ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು. ಟ್ರೈನಿಂಗ್ ಅವಾಗ ಅಳತೆ ಮಾಡೋಕ್ಕೆ ಅವರೇ RF ಇದು ಮಾಡಿದ್ರು. ತಹಸೀಲ್ದಾರ್ ಬರೆದು ಈ ಥರ ಬಂದು ನಾವು ಬರ್ತಾಯಿದ್ದೀವಿ,
ಜಾಂಟಿ ಮಾಡೋಕ್ಕೆ ನಿಮ್ಮದು ತಾಲೂಕು ಸರ್ವೆ ಕಳಿಸಿ, ನಾವು ಬರ್ತೀವಿ, ನಾವು ಮಾಡ್ತೀವಿ. ಅದು ಒಂದು ಮಿಲ್ಟ್ರಿಯಾಗ ಒಂದು ಒಳ್ಳೇದಾಗಲಿ. ಇಲ್ಲಿ ಯಾರು ನಿಮ್ಮ ಈ ಗ್ರಾಮದಲ್ಲಿ, ಆ ಹೋಬಳಿ, ಆ ತಾಲೂಕಲ್ಲಿ ಅವಾಗ ಈ ಮಿಲ್ಟ್ರಿಯವ್ರು ಯಾರು ಸ್ವಲ್ಪ ಕಮ್ಮಿ ಅಂದರೆ ಅವಾಗ ಈಗ ಸೇರಿದಿರ್ತಾರಲ್ಲ, ಅವಾಗ ನಮ್ಗೆ ಗೊತ್ತಾಗಲ್ಲ. ರಾಮ ತಾಲೂಕಿಗೆ ಗೊತ್ತಾಗಲ್ಲ. ರಿಟೈರ್ಡ್ ಆಗಿ ಬಂದಮೇಲೆ ಗೊತ್ತಾಗೋದು DS ಪೋರ್ಟಿಂದ ರಾಮ ತಾಲೂಕು ಈ ಥರ ಮಿಲ್ಟ್ರಿ ಅವರೇ ಅಂತ. ನಮಗೆ ಗೊತ್ತಿರಲ್ಲ. ಹೋಗಿ ಮಿಲ್ಟ್ರಿ ಸರ್ ಅವನೇ ನಮಗೆ ಗೊತ್ತಿರಲ್ಲ. ನಮಗೆ ಈ ಪಕ್ಕದ ರೋಡು ಇವರು ಯಾರು ಮಿಲ್ಟ್ರಿ ಯಾರು ಓದ್ತಾರೆ ಪಕ್ಕ. ಅಲ್ಲಿ ರಜಾ ಬಂದರೆ ಮನೆ ಇರ್ತಾವೆ, ಅಲ್ಲಿ ಇಲ್ಲಿ ಹೋಗಲ್ಲ. ಆ ಥರ ನನಗೆ ಲ್ಯಾಂಡ್ ಆಗತ್ರ ನನಗೆ ಮಿಲ್ಟ್ರಿಯಿಂದ ನನಗೆ 3 ಎಕರೆ 27 ಗುಂಟೆ ನನಗೆ ಸ್ಕೆಚ್ ಆಗೋದು. ಇವತ್ತು ಸ್ಕೆಚ್ ಆಗೋದೆ. ಇವತ್ತು ಸ್ಕೆಚ್ ಆಗಿ ನಾನು ಅಲ್ಲೇ ಸ್ಪಾಟಲ್ಲಿ ಕೂತಿದ್ದೀನಿ. ಸುಮಾರು ಈಗ ಮೊನ್ನೆ ನಮಗಿಂತ ಇದರಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ಕೇಳಿದ್ರು ನಮಗೆ, ಈ ಥರ ನಿಮಗೆ ಸ್ಯಾಂಕ್ಷನ್ ಮಾಡೋಕ್ಕೆ ಯಾರು ಅಧಿಕಾರ ಕೊಟ್ಟರು? ಆಗ RF DF ಕೇಳಿದ್ರು, ಈ ಥರ ಹೆಂಗೆ ಸರ್ ನೀವು ಹೆಂಗೆ ಪೊಸಿಷನ್ ಕುಂಡಿಸ್ತೀರಿ? ನಾನು ಯಾರೋ ಬಂದು ಎಲ್ಲ ಕೇಳಿದ್ರು. DF ಅಂದರು, AC ಕೇಳಿದ್ರು, DC ಕೇಳಿದ್ರು, ನೀವು ಹೆಂಗೆ ಕೂತ್ಕೊಂಡ್ರಿ, ನೀವು ಹೆಂಗೆ ಇದು ಮಾಡಿದ್ರು? ಸರ್ ನಮ್ಗೆ ಈ ಥರ ನಮಗೆ ಅವಾಗ ಅಧಿಕಾರ ಇತ್ತು. DC AC ಆರ್ಡ್ರ್ ಕೊಟ್ಟವ್ರೆ, ನಾನು ಸ್ಪಾಟಿಗೆ ಕೂತಿದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಈಗ ನೀವು ಯಾರು ಕೇಳುವ ಅವಶ್ಯಕತೆ ಇಲ್ಲ. ನನಗೆ ಅವಾಗ ನಮಗೊಂದು ಹಕ್ಕುಪತ್ರ ಕೊಡಿ, ನಮಗೆ ಲೆಟ್ರ್ ಕೊಡಿ ಅಂತ ಕೇಳೋದಕ್ಕೆ, ಮಾಡ್ತೀವಿ DC ಸಾಹೇಬರು, ಮಾಡ್ತೀವಿ ಮಾಡೋ ಇವತ್ತವರೆಗೂ ಮಾಡಲಿಲ್ಲ. ನಂಗೆ ಸೌಲಭ್ಯ ಯಾವುದು ಮಿಲ್ಟ್ರಿಯಿಂದ ಸೌಲಭ್ಯ ಸಿಕ್ಕದೆ, ಬಟ್ ನಮ್ಮ ಕೈ ಲೆಟ್ರ್ ಸಿಗಲಿಲ್ಲ. ಯಾವಾಗ ಮಾಡ್ತೀವಿ, ನಾಳೆಗೆ ಮಾಡ್ತೀವಿ ಅಂದರು. ಆವಾಗ ನಾನೇ ಮಾಡ್ಬಿಟ್ಟು ನಾನು ಸುಮ್ಗೆ ಮಾಡ್ಕೊಂಡಿದ್ದು. ಆವಾಗ ನಾವು ಇಲ್ಲಿ ರಾಮಬಾರದಲ್ಲಿ ನಮ್ಮ ಸಂಘ ಅಂತ ಒಂದು ಓಪನ್ ಮಾಡಿದ್ರು. ಅಖಿಲ ಕರ್ನಾಟಕ ಯಾವುದೋ ಒಂದು ಇದು ಸಂಘ ಅಂತ ಓಪನ್ ಮಾಡು. ಆ ಸಂಘದಲ್ಲಿ ನಮಗೆ ಯಾವುದೂ ಒಂದು ಇರಲಿಲ್ಲ. ಆಗ ಯಾವೊಂದು ಸ್ವಲ್ಪ ಸಂಘದಲ್ಲಿ ಎಲ್ಲ ಮಿಲ್ಟ್ರಿ, DS BSF RSF ಎಲ್ಲ ಯಾವ ಸೇರಿಕೊಂಡ್ರೆ ನಮಗೇನು ಗೊತ್ತಾಗಲ್ಲ. ಅವು ನಮಗೂ ಈ ಸಂಘ ನಮ್ಗೆ ಯಾವುದು ಗೊತ್ತಿಲ್ಲ. ಮಿಲ್ಟ್ರಿ ನಮ್ಗೆ ಯಾವ ಸಂಘ ಗೊತ್ತಿಲ್ಲ. ಆವಾಗ ನಮ್ಮ ಶ್ರೀಧರ ಅಂತ ಒಬ್ಬ ಇದ್ದ, ಅವನು ಚನ್ನಪಟ್ಟಣದವನು. ಸರ್ ನೀವು ಬನ್ನಿ ಸರ್ ಸಂಘಕ್ಕೆ ಸೇರ್ಕೊಳ್ಳೋಣ ಅಂತಂದ. ಸಂಘಕ್ಕೆ ಸೇರಿಕೊಂಡಾಗ ಲಾಸ್ಟಲ್ಲಿ ಯಾರ್ಯಾರೋ ಮಾಡ್ಕೊಂಡು ಎಲ್ಲ ಪತ್ತಾಡಾಗೋಯ್ತು. ನನಗೂ ಮನಸ್ಸು ಬೇಜಾರಾಯ್ತು, ಯಾವಪ್ಪ ಇದು ಯಾವುದು ಅಂತ. ಅದು ಬಿಟ್ಟಾದ್ಮೇಲೆ ನಮ್ಮ ಇದರಲ್ಲಿ ಇಲ್ಲಿ ಆಲ್ ಕರ್ನಾಟಕ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಅಂತ ಸ್ವಲ್ಪ ಸಂಘ ಸ್ಟೇಕ್ ಮಾಡಿದ್ರು. ಆಲ್ ಇಂಡಿಯಾನೇ ಸುಮಾರು ಒಂದು 5 ಲಕ್ಷ ಜನ ಅವಾಗ ನಮ್ಮ ಅಖಿಲ ಕರ್ನಾಟಕದಲ್ಲಿ 5 ಲಕ್ಷ 3,70,000 3,30,000 ಒಟ್ಟಲ್ಲಿ. ಈಗ ಪೀಡಾ ಬಗ್ಗೆ ಓಪನ್ ಮಾಡಿದ್ರು. ಅವಾಗ ಈಗ ಸಂಘದವರೆಲ್ಲ ಸಂಘ ಸ್ಟೇಕ್ ಮಾಡಿದ್ರು. ಸಂಘ ಸ್ಟೇಕ್ ಮಾಡಿದಾಗ ನಾವು ರಾಮನಗರ ಇದ್ದೆ, ಶ್ರೀಧರ ಇದ್ದವರು ಬಂದ, ಸರ್ ಬನ್ನಿ ಸರ್, ಈಗ ಯಾಕೆ ಸಂಘ ಸರಿಯಿಲ್ಲ, ಬನ್ನಿ ಇದಕ್ಕೆ ನೀವೇ ಇದಕ್ಕೆ ಸ್ವಲ್ಪ ಬನ್ನಿ ಕೂತ್ಕೊಳ್ಳಿ ಇಂದ. ಅವಾಗ ಹೆಂಗ್ರಿ ಸುಮಾರು ನಾನು ಸ್ವಲ್ಪ ಕಾರಣ ಇಲ್ಲ ಸುಮಾರು 5 ಲಕ್ಷದ ಒಂದು ಡಿಸ್ಟಿಕ್ಕಲ್ಲಿ ಬೇಕಲ್ಲ. ಅವ್ರ ಡಿಸ್ಟಿಕ್ಕಲ್ಲಿ ಅವಾಗ ಅಧ್ಯಕ್ಷರ ಸ್ಥಾನಕ್ಕೆ ಯಾರೂ ಇರಲಿಲ್ಲ. ಸರ್ ನೀವೇ ಸರ್ ಕೂತ್ಕೊಳ್ಳಿ ಸರ್ ಅಂತ ನನಗೆ ಆರಾಗಿರ ಹಾಕಿ ಸಾಲ ಓದಿಸ್ಬಿಟ್ಟು, ಸರ್ ನೀವೇ ಸರ್ ಪೀಡಾ ಪಾರ್ಕಲ್ಲಿ ನೀವು ರಾಮ ಡಿಸ್ಟಿಕ್ ನೀವೇ ಅಧ್ಯಕ್ಷ ಅಂದ್ಕೊಂಡಿದ್ರು. ಆಯಿತು ಒಂದು ಸ್ವಲ್ಪ ನಾವು ಸ್ವಲ್ಪ ಏನೋ ಮಾಡ್ಕೊಂಡ್ರೆ ಅವಾಗ ನಮಗೆ ಲೆಟ್ರ್ ಕ್ಲಿಯರ್ ಕೊಟ್ಟಿರಲಿಲ್ಲ. ಸುಮ್ಗೆ ಅಲ್ಲಿ ಆ ಸೀಟ್ ಕೂತು ಅಷ್ಟೇ ಅಧ್ಯಕ್ಷ, ಬೇರೆ ಇನ್ಯಾವು ನಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ಯಾವುದೋ ಒಂದು ನೆಮ್ಮದಿ ಫ್ಯೂಚರ್ ಕೊಟ್ಟಿರಲಿಲ್ಲ. ನನಗೆ ಅವಾಗ ಸುಮ್ಗೆ ಯಾಕೆ ಅಂದ್ಬಿಟ್ಟು ನಾವು ಸುಮ್ಮನೆ ಮಾಡ್ಕೊಂಡೇ ಇದ್ದು. ಅವಾಗ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದಲ್ಲಿಂದ ನಾವು ಅವಾಗ ಇನ್ನೂ ಸಂಘ ಇದ್ದು, ಸಂಘ ಕಿತ್ತೋಯ್ತು. ಯಾವ ಸ್ವಲ್ಪ ದುಡ್ಡು ಅಮೌಂಟಲ್ಲಿ ಅವನು ತಿನ್ಕೊಂಡ ನಾನು ಅದೇ ಘಾಟಿ ಮಾಡಿದ್ರೆ ಸ್ವಲ್ಪ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚು ನಾನು ಘಾಟಿ ಮಾಡೋದಕ್ಕೆ ಅವಾಗ ನೀ ಯಾರು ಕೇಳೋಕ್ಕೆ ಅಂತ ಒಬ್ಬ ಏನೋ ಮಾಡ್ಕೊಂಡೆ. ಒಬ್ಬ ಅಧ್ಯಕ್ಷರಾಗಿದ್ದ, ನಾನೇ ಮಾಡಿದ್ದೆ. ಅವನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದೆ. ಅವಾಗೆಲ್ಲ BSF ಎಲ್ಲ ಸೇರ್ಕೊಂಡು ಎಲ್ಲ ಸ್ವಲ್ಪ ಏನೋ ತಗಾಟ ಬಿಟ್ಬಿಟ್ಟು ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಅಂತ ಮಾಡಿಕೊಂಡ್ರು. ಅವಾಗ ನೀವೇ ಅಂತಂದರು. ಅವಾಗ ಜನ ಯಾರಿಲ್ಲ, ಸುಮಾರು ಅವಾಗೇನೋ ಒಂದು 3 ಜನ ಇದ್ದು ಅಷ್ಟೇ ಅಖಿಲ ಕರ್ನಾಟಕ ಅಂತ, ಇನ್ನೂ ಯಾರೂ ಮೆಂಬರ್ ಮಾಡಿರಲಿಲ್ಲ. ಈ ಸಂಘ ಓಪನ್ ಮಾಡಿದ ತಿರ್ಗ ನಾವು ಹೋಗಿ ಪೀಡಾ ಘಾಟಿ ಮಾಡೋ ಅವಶ್ಯಕತೆಯಿಂದ ಒಂದು 3 ವರ್ಷದಿಂದ ನಾನು ಬೆಳ್ಕೊಂಡೇ ಬಂದೆ. ಒಂದು ಸಂಘ ಓಪನ್ ಮಾಡೋಣ. ನಮ್ಮ ಡಾಕ್ಟರ್ ಶಿವಣ್ಣ ಅಂತ ಒಬ್ಬ ಅವ್ರು ರಾಜ್ಯಾಧ್ಯಕ್ಷರಾಗಿದ್ದರು. ಅವ್ರಿಗೊಂದು ನಾವು ಹೋಗಿ ಕಿವಿಗೆ ಹೇಳ್ತಾ ಚುಚ್ತಾನೇ ಇದ್ದೆ, ಸರ್ ನಮ್ಮ ರಾಮವಾರ ಸರ್, ನಾವು ರಾಮವಾರ ಎಲ್ಲ ಮಾಡಿದ್ವಿ, ನಮ್ಮ ರಾಮವಾರ ಮಾಡಲಿಲ್ಲ ಸರ್, ಇದು ಮಾಡಲಿ ಅಂತ ಕೇಳಿದೆ. ಸರ್ ನೀವು ಮಾಡೋಣ ಸರ್. ಈಗ ನಂದು ಆ ಪೀಡಾ ಪಾರ್ಕಲ್ಲಿ ಅವಾಗ ಸ್ವಲ್ಪ ಇಲ್ಲಿ ಇದ್ದಾಗ ನಮ್ಮ ಬಿಡದಿ ಒಬ್ಬಳು ಸ್ವಲ್ಪ ಯಾರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ. ಯಾರೋ ಒಬ್ಬರನ್ನ ನೇಮ್ ಔಟ್ ಮಾಡ್ಕೊಬ ನಾರಾಜು, ಒಳ್ಳೆ ಚೆಂದಾಗಿ ವ್ಯಕ್ತಿ ಯಾರನ್ನ, ಅವ್ರನ್ನೇ ಬೆಳೆಸ್ಬಿಡೋಣ ಅಂದರು. ಒಬ್ಬರನ್ನ ಒಂದು ಮರ ಹಾಕೋಣ,
ಅದು ಒಂದು ಸ್ವಲ್ಪ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನೇ ಮಾಡಿದೆ. ಒಬ್ಬರ ಅಧ್ಯಕ್ಷ ಸ್ಥಾನಕ್ಕೆ ಇವರೇ ಈ ಘೋಷಣೆ ಮಾಡಬೇಕು ಅಂತಂದು ಹೇಳಿದೆ. ಆಮೇಲೆ ನೀನು ಇವತ್ತು ಬೇಡ, ನೀನು ಒಂದು 2 ದಿನ ಬಿಟ್ಕೊಂಡು ಯೋಚನೆ ಮಾಡ್ಕೊಂಡು ಬಾ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ರು. ಆಮೇಲೆ ರಾಜ್ಯಾಧ್ಯಕ್ಷರು ಒಂದು 2 ದಿನ 3 ದಿನ ಬಿಟ್ಕೊಂಡು ನಾನೇ ಹೋದೆ. ಪೀಠಂಬರಕ್ಕೆ ವಿಜಯನಗರದಲ್ಲಿ ಇತ್ತು. ಅವರು ಅಖಿಲ ಕರ್ನಾಟಕ ಮಹಾಸೇನೆ ಶಿವ ಡಾಕ್ಟರ್ ಶಿವಣ್ಣ ಅಂತ ಅವರು ಇದ್ದಾಗ ಅವ್ರನ್ನ ಹೋಗಿ ಕೇಳಿದೆ, ಈ ಥರ ನಾವೊಂದು ನೇಮ್ ಔಟ್ ಮಾಡ್ಕೊಂಬಂದಿನಿ, ನೀವು ಸ್ವಲ್ಪ ಯಾರೋ ನಾರಾಯಣ ಅವರೆಲ್ಲ ವೇಣು ಅಂತೆಲ್ಲ ಇದ್ರು, 4-5 ಜನ ಇದ್ದರು. ಅವ್ರೆಲ್ಲ ಮುಂದೆ ಹೇಳಿದೆ, ಓಕೆ ರಾಜ ನಿಂಗೆ ಸಾಕ್ಷಿಬಿಟ್ಟಿದ್ರೆ ನೀನು ಅಧ್ಯಕ್ಷ ಮಾಡಿ ನೀನು ಬೇಡ ಅಂತ ಹೇಳಿದೆ. ಯಾಕೆ ಅಂದರು. ಸ್ವಲ್ಪ ನಾನು ಏನೋ ಕಾರಣದಿಂದ ನನಗೆ ಬೇಡ ಸರ್, ಸ್ವಲ್ಪ ನನಗೇನೋ ಮೈಗೆ ನನಗೆ ಹುಷಾರಾಗಿಲ್ಲ, ಸ್ವಲ್ಪ ವಯಸ್ಸಾಯಿತು, ಇನ್ನೊಬ್ಬನ ಬೆಳೆಸ್ಬೇಕು, ನಾವೇ ಬೆಳಿಬೇಕು ಅಂತಿಲ್ಲ ಸರ್, ನಾನೇ ಬೆಳಿಬೇಕು ಅಂತಿಲ್ಲ, ಇನ್ನೊಬ್ಬನ ಬೆಳೆಸಿದ್ರೆ ದೇವ್ರು ನಮ್ಗೆ ಫ್ಯೂಚರ್ ಸ್ವಲ್ಪ ಚೆನ್ನಾಗಿ ಫಲ ಕೊಡ್ತಾನೆ, ಅವ್ನು ಬೆಳೆಸ್ಬೇಕು ಅಂತ ಮಾಡಿದೆ. ಯಾರನ್ನ ಈ ಥರ ನಮ್ಮ ಬಿಡದಿ ಹೋಬಳಿಲಿ ಒಬ್ಬ AC ಶಿವಪ್ರಸಾದ್ ಅಂತ ಒಬ್ಬ ಅವರೇ, ಅವ್ರನ್ನೇ ಒಂದು ಅಧ್ಯಕ್ಷ ಸ್ಥಾನ ನಿಲ್ಲಿಸ್ಬಿಡ ಅಂದರು. ಓಕೆ ನಾರಾಜ ಅಂದರು. ಆಮೇಲೆ ಯಾವುದೋ ಇನ್ನೊಬ್ಬದಲ್ಲಿ ಸ್ವಲ್ಪ ಏನೋ ಮಾಗಡಿಯಲ್ಲಿ ಸ್ವಲ್ಪ ಏನೋ ನಮ್ಮ ಶಿವಣ್ಣನ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅಲ್ಲಿಗೆ ಹೋಗಿದ್ದು, ಸ್ಟೇಷನ್ಗೆ ಹೋಗಿದ್ದು. ಆಮೇಲೆ ತಿರ್ಗಾ ಅಲ್ಲಿ ಇನ್ನೊಬ್ಬಂದೇನೋ ನಮ್ಮ ಚನ್ನಪಟ್ಟಣದಲ್ಲಿ ಅವನ ಪೊಲೀಸು ಮಂಜುದು ಅವನ ಪ್ರಾಬ್ಲಮ್ ಇತ್ತು. ಇವೆರಡು ಪ್ರೋಗ್ರಾಮು ಸ್ವಲ್ಪ ಸಾಲ್ವ್ ಮಾಡ್ದ. ನಮ್ಮ ಶಿವಪ್ರಸಾದ್ ಬಿಟ್ಕೊಂಡು ನಾನು ಮುಂದೆ ಬಿಟ್ಕೊಂಡು ನಾನು ಹಿಂದೆ ನಿಂತ್ಕೊಂಡು ಅವನ್ನ ಸ್ವಲ್ಪ ಬಾರೆ ಹೋಗೋಣ ಅಂತ ಕರ್ಕೊಂಡೋಗಿ ಇದೆಲ್ಲ ಒಂದು ತೀರ್ಮಾನ ಮಾಡ್ದೆ. ಆವಾಗ ನಮ್ಮ ಡಾಕ್ಟರ್ ಶಿವಣ್ಣ ಏನಾದ್ರು, ನೀ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘಕ್ಕೆ ಇವನ್ನ ಅಧ್ಯಕ್ಷ ಖಂಡಿತ ಇವನ್ನ ಮಾಡಿದ್ರೆ ನನಗೇನು ಇಲ್ಲ, ಅಭ್ಯಂತರ ಇಲ್ಲ, ಇವನ್ನೇ ಮಾಡಿ ಅಂತ ಅವನ ಅಧ್ಯಕ್ಷ ಸ್ಥಾನಕ್ಕೆ ನಾವು ಅವನು ಘೋಷಣೆ ಮಾಡಿಬಿಟ್ಟು. ಘೋಷಣೆ ಮಾಡಿಬಿಟ್ಟು ಒಂದು ಲೆಟ್ರ್ ಬೇಕಲ್ಲ ನಮ್ಮ ರಾಜ್ಯ ಇಲ್ಲಿ ಇನ್ನೂ ಜನ ಯಾರು ಸೇರಿಲ್ಲ, ಜನ ಸೇರಿಸ್ಕೋಬೇಕು ಅಂದೆ. ಜನ ನೀವು ಸೇರಿಸ್ಕೊಳ್ಳಿ, 9 ಜನ ಪದಾಧಿಕಾರಿ ಮಾಡ್ಕೊಂಡಿದ್ರು. 9 ಜನ ನೀವು ಯಾರನ್ನ 9 ಜನ ಬೇಕೇ ಬೇಕಂದ್ರು. 9 ಜನ ನಾವು ಸೆಲೆಕ್ಟ್ ಮಾಡ್ಕೊಂಡು 9 ಜನ ಸರ್ 9 ಜನ ಆಗಿದ್ದೀವಿ ಬನ್ನಿ ಸರ್ ಅಂದೆ. ಬನ್ನಿ ಸರ್ ಅಂದಾಗ ಇಷ್ಟು ಯಾವಾಗ ಹೇಳ್ತೀನಿ ಇದು ಸರ್, ಬನ್ನಿ ಸರ್ ರೆಡಿ ಆಗೈತೆ ಅಂದು. ಒಂದು ಡೇಟ್ ಕೊಡಿ ಅಂದೆ. ಅವ್ರ ರಾಜ್ಯಾಧ್ಯಕ್ಷ ಒಂದು ಡೇಟ್ ಕೊಟ್ಟರು. ಓಕೆ ಸರ್ ಅಂದ್ಬಿಟ್ಟು ಸಂಘ ಅಲ್ಲಿ ನಮ್ಮ ಬಿಡದಿಲ್ಲ ಒಂದು ಸಂಘ ಹೇಳೋದಕ್ಕೆ ಯಾರೋ ನಮ್ಮ ಅಧ್ಯಕ್ಷ ಮಾಡ್ತೀವಲ್ಲ ಅವನಿಗೆ ಹೇಳ್ದೆ, ಯಾವುದೋ ಒಂದು ರೂಮ್ ಬೇಕು, ನಿನ್ನೆ ಅಧ್ಯಕ್ಷ ಮಾಡ್ತಾಯಿದ್ವಿ, ಈಗ ಹಿಂಗೆ ಮಾಡೋದು ಅಂದೆ. ನಮ್ಮ ಸ್ನೇಹಿತರು ಒಂದು ಆಫೀಸ್ ಅದೇ, ಅಲ್ಲಿ ಆಫೀಸಲ್ಲೇ ಮಾಡೋಣ ಅಂದು ಆಫೀಸಲ್ಲೇ ಮಾಡ್ತಾಯಿದ್ದೀವಿ. ಈಗ ಅದು ಮಾಡ್ಕೊಂಡ ತಿರ್ಗಾ ಶಿವಪ್ರಸಾದ್ ನಮ್ಮ ಡಾಕ್ಟರ್ ಶಿವಣ್ಣ ಸರ್ನ ಅಲ್ಲಿಗೆ ಕರ್ಸ್ಕೊಂಡೆ. ಎಲ್ಲಿಗೆ ಹೊಸ ಆಫೀಸ್ ಮಾಡಿದ್ದಿದ್ವಲ್ಲ ಅಲ್ಲಿಗೆ ಅಧ್ಯಕ್ಷ ಒಂದು ಇದು ಮಾಡೋಕ್ಕೆ, ಒಂದು ಘೋಷಣೆ ಮಾಡೋಕ್ಕೆ ಅಲ್ಲಿಗೆ ಕರ್ಸ್ಕೊಂಡು ಅಲ್ಲೇ ಘೋಷಣೆ ಮಾಡಿ ನಮ್ಮ 9 ಜನ ಇಂಥವ್ರಿಗೆ ಇಂಥವ್ರಿಗೆ ಈ ಪೋಸ್ಟು ಅಂತ ನಮ್ಮ ಡಾಕ್ಟರ್ ಶಿವಣ್ಣನೇ ಬರ್ದ. ಸರ್ ನಿಮ್ಗೆ ಯಾವ ಪೋಸ್ಟ್ ಬೇಕು ಅಂದರು. ಸರ್ ನನಗೆ ಆ ಪೋಸ್ಟು ಬೇಡ ಅಂದೆ. ನನಗೆ ಅವಾಗ ಅದು ಇಂಪಾರ್ಟೆಂಟ್ ಏನು ಯಾಕೆ ಅಂದರು ಅಂತ. ಸರ್ ಅದು ಹೇಳೋಕ್ಕೆ ನಾನು ಬಾಯ್ಬಿಟ್ಟು ಆಗಲ್ಲ ಸರ್, ಏನು ಸರ್ ಹೇಳಿ ಸರ್ ಘೋಷಣೆ ಮಾಡಿ ಅಂತ ಹೇಳಿದೆ. ಘೋಷಣೆ ಮಾಡೋ ಬಂದಾಗ ನನಗೆ ಅವಾಗ ನಮ್ಮ ಹೆಂಗಸರನ್ನ ಕಮಾಂಡ ಇದಕ್ಕೆ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಸರ್ ಹಿಂಗಾಯ್ತು ಅಂದೆ. ಏನಾಯ್ತು ಕರೆಕ್ಟಾಗಿ ಹೇಳಿದೆ. ಸಹಿತ ಒಂದು ನಮ್ಮ ಹೆಂಗಸ್ರಿಗೆ ಏನೋ ಸ್ವಲ್ಪ ಚೆಕಿಂಗ್ ಹೋಗಿದ್ದೆ ಮಾಡ್ಕೊಂಡು ಹಿಂಗೆ ನಾನು ಸ್ವಲ್ಪ ತಿಂಡಿ ತಿನ್ಬೇಕು ಹಾಸ್ಪಿಟ್ಲಿಗೆ ಹೋದ ಬರುವಾಗ ಸ್ವಲ್ಪ ನಾನು ನಾಷ್ಟ ಮಾಡ್ಕೊಂಡು ರೆಡಿ 2ನೇ ಮೆಟ್ಲು ಲಿಫ್ಟಲ್ಲಿ ಕಾಲು ಇಡ್ತದಕ್ಕೆ ನಾನು ಅಲ್ಲೇ ದೂರ ತಪ್ಪಿದೋಗ್ಬಿಟ್ಟೆ. ಅವಾಗ ನಾನು ಡಾಕ್ಟ್ರು ನನಗೆ ಏನಾಯ್ತು ಚೆಕ್ ಮಾಡೋಕೆ ಹೋದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರು. ಹಾರ್ಟ್ ಅಟ್ಯಾಕ್ ಅದು ಅಂದರೆ ಅವಾಗ ನಮ್ಮ ಹೆಂಗಸ್ರಿಗೆ ಯಾರು ಬಂದವ್ರೆ ಅದು ನನಗೆ ಅವಾಗ ಜ್ಞಾನ ಇಲ್ಲ. ನನಗೆ ಅವಾಗ ಮೆಟ್ಲಿಂದ ಅಡಿಗೆ ಬಿದ್ದ ನನಗೆ ಜ್ಞಾನನೇ ಇಲ್ಲ. ಅವಾಗ ಯಾರೋ ಒಂದು ಸ್ವಲ್ಪ ಅವಾಗ ಫೋನಲ್ಲಿ ನಂಬರ್ ಕೊಟ್ಟೆ, ಕರ್ಸ್ಕೊಂಡು ಈ ಥರ ಮಾಡಿದ್ರು. ಸರ್ ನಿಮ್ಗೆ ಈ ಥರ ಆಗಿರೋದು 1,00,000 100,000 ಈ ಥರ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು. ಆ ಥರ ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ನಿಮಗೇನೋ ಅಲ್ಲೇ ನಮ್ಮ ಮಿಸ್ಸಸ್ಸು ಅಲ್ಲೇ ಶಿವಾನಂದ ಪಟೇಲ್ ಅವಲ್ಲೇ ಡಾಕ್ಟ್ರು ಎಲ್ಲ ಮಾತಾಡ್ಕೊಂಡ್ರು. ಸರ್ ಈ ಥರ ಹಿಂಗೆ ಸೀರಿಯಸ್ಸು ಇನ್ನು ಬಿಟ್ಟರೆ ಯಾವ ಡೇಂಜರ್ ಅಂತ ಹೋಗ್ಬಿಟ್ರು. ಅವಲ್ಲೇ ಡೇಂಜರ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಥ್ರೆಡ್ ಹಾಕಿದ್ರು. ಬಲಗೈಗೆ ಥ್ರೆಡ್ ಹಾಕಿ ನನಗೆ ಅವಾಗ 3 ತಿಂಗಳಾಗಿತ್ತು. ತಿರ್ಗಿ ಅವಾಗ ಬಂದು ಕೇಳಿದ್ಮೇಲೆ ಡಾಕ್ಟ್ರಿಗೆ ಹೇಳ್ಕೊಂಡಿದ್ದೆ ಶಿವಪ್ರಸಾದ್ಗೆ, ಡಾಕ್ಟರ್ ಶಿವಣ್ಣನಿಗೆ, ಸರ್ ಹಿಂಗಾಯ್ತು ಬೇಡ, ಇವ್ರನ್ನೇ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವ್ರನ್ನೇ ಕೊಡಬೇಕು ಶಿವಪ್ರಸಾದನ, ನೀವು ನಂಬಿಕೆನ ಕರೆಕ್ಟಾಗೈತೆ, ಇವ್ರನ್ನೇ ಅಧ್ಯಕ್ಷ. ಒಂದು ಗಿಡ ಹಾಕಿದ್ದೀರಿ, ಅದು ನೀರಿನಂದ್ರೆ ಎಲ್ಲರೂ 9 ಜನ ನೌಕರು ಸಹ ಇಟ್ಕೊಂಡೆ 9 ಜನ ಇವನ್ನೇ ಓಕೆ ಅಂತ ಎಲ್ಲ ಸೈನ್ ಹಾಕ್ಕೊಟ್ಟು ಈಗ ಅವನ್ನೇ ಅಧ್ಯಕ್ಷ ಸ್ಥಾನ ಮಾಡ್ಕೊಂಡಿದ್ದೀವಿ. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘಕ್ಕೆ ರಾಮನಗರ ಡಿಸ್ಟಿಕ್ಗೆ ಯಾವುದೇ ಒಂದು ಕಷ್ಟ ಆಗಲಿ ಒಂದು ಸುಖ ಆಗಲಿ ಖಂಡಿತ ಸಾಂಕ್ಷನ್ ಆಗುತ್ತೆ. ನಮ್ಮ ಅಧ್ಯಕ್ಷ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈ ನಂದು ಅನಿಸಿಕೆಯಲ್ಲಿ ಏನಾದರೂ ತಪ್ಪು ಆಗಿದ್ರೆ, ಏನೋ ತಪ್ಪು ಮಾತಾಡಿ ಕ್ಷಮಿಸಬೇಕು ಅಂತ
ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಕರ್ನಾಟಕ, ಜೈ ಮಾತೆ.